ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಂಕೇಶ್ವರ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಸ್ಥೆಗೆ ಈ ವರ್ಷ 90,31,091 ರೂಪಾಯಿ ಆರ್ಥಿಕ ಲಾಭವಾಗಿದ್ದು, ಷೇರು ಸದಸ್ಯರಿಗೆ 25% ಲಾಭ ಕೊಡುವುದಾಗಿ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಅಮರ ಮಧುಕರ್ ನಲ್ವಡೆ ಅವರು ನಗರದ ಸಾಯಿ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಂಸ್ಥೆಯ ವಾರ್ಷಿಕ ಸಭೆಯಲ್ಲಿ ಮಾತನಾಡಿದರು. ಪ್ರಾರಂಭದಲ್ಲಿ ದೇಶಕ್ಕಾಗಿ ವೀರ ಮರಣ ಹೊಂದಿದ ಯೋಧರಿಗೆ, ಪಹಲ್ಗಾಮ್ನಲ್ಲಿ ಉಗ್ರರಿಂದ ದಾಳಿಯಾಗಿ ಮರಣ ಹೊಂದಿದ ನಮ್ಮ ಪ್ರವಾಸಿಗರಿಗೆ, ಹುತಾತ್ಮ ರೈತರಿಗೆ ಮತ್ತು ನಿಧನ ಹೊಂದಿದ ಸಂಸ್ಥೆಯ ಸಂಚಾಲಕರಿಗೆ 1 ನಿಮಿಷ ಮೌನ ಶ್ರದ್ಧಾಂಜಲಿ ಅರ್ಪಿಸಿ ಸಂಸ್ಥೆಯ ಸಂಸ್ಥಾಪಕರು ಆಗಿರುವಂತಹ ದಿವಂಗತ ಮಧುಕರ್ ನಲ್ವಡೆ ಮತ್ತು ನಿರ್ದೇಶಕರು ಆದ ದಿವಂಗತ ಅಶೋಕ ಕರ್ಜಗಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಇನ್ನು ಕಾರ್ಯಕ್ರಮದ ಮೊದಲ ಘಟ್ಟದಲ್ಲಿ ಸಂಸ್ಥೆಯ ಸಿಇಒ ವಿಜಯ್ ಭೋಟಿ ಅವರು ಸವಿಸ್ತಾರವಾಗಿ ಬ್ಯಾಂಕಿನ ವಾರ್ಷಿಕ ವರದಿ ಓದಿ ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮವನ್ನ ಕುಮಾರ ಕಿವುಂಡ ಅವರು ನಡೆಸಿಕೊಟ್ಟಿದ್ರೆ, ವೇದಿಕೆ ಮೇಲೆ ಇರುವ ಗಣ್ಯರಿಗೆ ಅಕ್ಷಯ ಕದಂ ಅವರು ಸ್ವಾಗತ ಮಾಡಿದ್ರು. ಕಾರ್ಯಕ್ರಮ ಮುಗಿತಾ ಇದ್ದಂತೆಯೇ ಸಂದೀಪ ಕದಂ ಅವರು ವೇದಿಕೆ ಮೇಲೆ ಇರುವ ಗಣ್ಯರಿಗೆ ವಂದನಾರ್ಪಣೆ ಮಾಡಿದ್ರು. ಇನ್ನು ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಅಮರ ನಲ್ವಡೆ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿ, ಬ್ಯಾಂಕಿನಲ್ಲಿ ಆಗು ಹೋಗುವ ವ್ಯವಹಾರಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ಕೊಟ್ಟಿದ್ದಾರೆ. संवाद सहकारीच्या पोटनियमानुसार करण्यात आलेली अशी संचालक मंडळाची शिफारस आहे, त्यास अंतिम मंजुरी मिळाली. निव्वळ नफा 90,31,91 रुपये, त्यापैकी 25% रिझर्व्ह फंडास 22,57,772 रुपये, सरकारी शिक्षण निधी 2%, 1,80,722 रुपये, बिल्डिंग फंडास 20%, 13,18,539 रुपये, नुकसान भरपाई निधी 5%, 2,63,708 रुपये, जनरल रिझर्व्ह फंडास 10%, 5,01,045 रुपये, सामान्य शिक्षण निधी 5%, 2,25,470 रुपये, कर्मचारी बोनस 4,67,400 रुपये. काही तरुण फार तरुण होतो, 25 ह्या वयोगटातील आम्ही तरुण एकत्र आम्हाला संकेतमध्ये आर्थिक संस्था करण्याचं फार डोक्यात होतं. संकेत आहे जेणेकरून त्या माध्यमातून संकेतवर गावातील व्यापारी असतील, आमच्या भागातील शेतकरी असतील, दूध उत्पादक असतील, युवक असतील, विद्यार्थी असतील, गोरगरीब असतील, या सर्वांचं या संस्थेच्या माध्यमातून त्याच्या काही आर्थिक अडचणी असतील त्या अडचणी दूर करण्याच्या उद्देशानं आम्ही या संस्थेची स्थापना केली. स्थापना केल्यानंतर संस्थेला चालू झाल्यानंतर काही चांगलं काम हाती घ्यावं आणि जेणेकरून या संकेत गावातील अगदी गोरगरीब तळागाळातील जी कुटुंब आहे त्यांना काहीतरी मदत व्हावी या उद्देशानं आम्ही चालू झाल्यानंतर संस्था चालू केल्या जवळजवळ 500 घरात सिलेंडर द्यायचं आम्ही काम केलं. त्यावेळी सिलेंडर मिळवणं फार कठीण होतं. आज तुम्ही सिलेंडर घ्यायला गेल्यानंतर अगदी गेल्यानंतर लगेच तुम्हाला सिलेंडर उपलब्ध होतोय, पण त्या काळात ज्यावेळी सिलेंडरचं कनेक्शन घेणं अगदी कठीण होतं, तसल्या कठीण काळामध्ये अभिजित पुरंदर या संस्थेचे उपाध्यक्ष स्वतः त्यांची एजन्सी असल्या कारणानं त्यांनी देखील आम्हाला भरपूर सहकार्य केलं आणि या संकेतमधील जवळजवळ 1000 कुटुंबांना अगदी सोप्या आणि साध्या पद्धतीनं सिलेंडर उपलब्ध करून देत आम्ही काम केलं. सोबतच या संस्थेच्या ಈ ವೇಳೆ ಕಾರ್ಯಕ್ರಮದ ವೇದಿಕೆ ಮೇಲೆ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಅಮರ ನಲ್ವಡೆ, ಉಪಾಧ್ಯಕ್ಷರು ಆದ ಅಭಿಜಿತ್ ಕುರಣಕರ್, ನಿರ್ದೇಶಕರು ಆದ ಮಹದೇವ ಕ್ಷೀರಸಾಗರ, ಈಶಾನ್ ನಲ್ವಡೆ, ಆರ್ಯನ್ ನಲ್ವಡೆ, ಅಜಿತ್ ಕರ್ಜಗಿ, ಅರ್ಜುನ ಕರ್ಜಗಿ, ಜಯಪ್ರಕಾಶ್ ಕಾಡೆ, ಅಪ್ಪಸಾಹೇಬ್ ಚೌಗಲೆ, ರವೀಂದ್ರ ಕಾಂಬ್ಳೆ, ಪಿಂಟು ಪರೇಟ, ಬಸ್ಸು ಪಾಟೀಲ್, ಜಾಕೀರ ಬೆಟಗೇರಿ, ಕೃಷ್ಣ ಸುಗಂಧಿ ಉಪಸ್ಥಿತರಿದ್ದರು. ಇನ್ನು ವೇದಿಕೆ ಮುಂಭಾಗದಲ್ಲಿ ದೀಪಕ ಬಿಶೆ, ಜಯಪ್ರಕಾಶ್ ಸಾವಂತ್, ಅಜಿತ್ ವಾಳಕಿ, ಅಪ್ಪ ಶಿಂದ್ರೆ, ದತ್ತಾ ಶಿಂದೆ, ಭರ್ಮಾ ಪೂಜೇರಿ ಸೇರಿ ಸಂಸ್ಥೆಯ ಸಿಬ್ಬಂದಿ ವರ್ಗ ಮತ್ತು ಸಂಸ್ಥೆಯ ಸದಸ್ಯರು ಹಾಜರಿದ್ದರು. ವಿನಾಯಕ ಭೋಸಲೆ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.